ಕಷ್ಟಗಳಿಂದ ಹೊರಬರಲಿಕ್ಕೆ ನೀವು ಓದಿ, ಬಡತನದಿಂದ ಹೊರಬರಲಿಕ್ಕೆ ಓದಿ. ಕಾಂಪಿಟೇಟಿವ್ ಎಕ್ಸಾಮ್ ಓದಿ ನೌಕರಿ ಸಿಗಲಿಲ್ಲ ಅಂದ್ರೆ ಏನು ಮಾಡ್ತೀರಿ? ದೊಡ್ಡ ಯಕ್ಷ ಪ್ರಶ್ನೆ ಅಲ್ಲ ಅದು. ನೌಕರಿ ಸಿಗದೆ ಹೋದ್ರು ಉದ್ಯೋಗ ಮಾಡ್ಬೇಕು, ಉದ್ಯೋಗ ಮಾಡಿ ಬದುಕಬೇಕು. ಏನಿಲ್ಲಂದ್ರೆ ಒಂದು ಸಲೂನ್ ತೆಗಿಬೇಕು, ಹೇರ್ ಕಟ್ ಮಾಡೋ ಕಲ್ಕೊಳ್ಳಿ. ಕಲ್ಕೊಳ್ತೀರಾ? ಒಬ್ಬ ಪೊಲೀಸ್ ಮೇಲೆ ಸಂಬಳ ಎಷ್ಟು? 40,000. ಒಳ್ಳೆ ಹೇರ್ ಕಟ್ 10 ಜನರಿಗೆ ಒಂದು ದಿವಸಕ್ಕೆ ಮಾಡಿದ್ರೆ ಎಷ್ಟು? 100 ರೂಪಾಯಿ ತೊಗೊಂಡ್ರೆ ಮಿನಿಮಮ್ 100 ರೂಪಾಯಿ. ಇಲ್ಲೇ ಎಷ್ಟಾಯ್ತು? 2,000 ಜನಕ್ಕೆ 2,000 ಆಯ್ತು. 30 ದಿವಸಕ್ಕೆ ಎಷ್ಟಾಯ್ತು? ಬೆಂಗಳೂರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ದ ಸಂಬಳ ಎಷ್ಟು? 40,000 ರೂಪಾಯಿ ಕೊಟ್ಟರೆ ಗ್ರೇಟ್. 25,000 ರೂಪಾಯಿ ಕೊಡ್ತಾರ. ಬೆಳಗ್ಗಿಂದ ಸಾಯಂಕಾಲ ಹ್ಞೂ ಅಂತ ಅಡ್ಡಾಡ್ಬೇಕು. 8,000 ರೂಪಾಯಿ 10,000 ರೂಪಾಯಿ ಕಡೆಗೆ ರೂಮ್ ಸಿಗಲ್ಲ. ಒಂದು ತಿಂಡಿ ಮಾಡಿದ್ರೆ 100 ರೂಪಾಯಿ ಬೆಂಗಳೂರಲ್ಲಿ, ಊಟ ಮಾಡಿದ್ರೆ 200 ರೂಪಾಯಿ. ಅದು ಬೆಟ್ರ ಇದು ಬೆಟ್ರ? ಬೆಟ್ರ್. 1 ಎಕರೆ ಭತ್ತ ಎಲ್ಲಿ 75 ಚೀಲ ಮಿನಿಮಮ್ ಬರ್ತದೆ. 40ರಿಂದ 45 ಚೀಲ ಬರ್ತಲ್ಲ, 75 ಕೆಜಿ ಬ್ಯಾಗ್. ಎಷ್ಟಿದೆ ರೇಟ್? 1500 ಚಿಲ್ಲರ್. ಆಯ್ತಲ್ಲ, ಬದುಕಿಲ್ಲೇ. ಸರ್ಕಾರಿ ಉದ್ಯೋಗ ಸಿಕ್ಕರೆ ಬೋನಸ್, ಒಳ್ಳೇದು. ಸಿಗಲಿಲ್ವಾ? ಇಲ್ಲಿ ಏನು ಕಲ್ತಿದ್ದೀರಿ? ವಿವೇಕಾನಂದ ಏನು ಹೇಳಿದ್ದಾರೆ, ಅಥವಾ ಬಾಬಾ ಸಾಹೇಬ್ ಏನು ಹೇಳಿದ್ದಾರೆ, ಅಥವಾ ಈ ಮನುಷ್ಯ ಒಣಕೆ ಹೋಗೋವರಿಂದ ಮಹಾತ್ಮ ಗಾಂಧಿಯಿಂದ ಏನು ಕಲಿತೀರಾ ನಿತ್ಯ ಜೀವನದಲ್ಲಿ ಅಳವಡಿಸ್ಕೋಬೇಕು. 100 ಹುದ್ದೆಗಳ ಖಾಲಿ ಇದ್ರೆ ಲಕ್ಷ ಅಪ್ಲಿಕೇಶನ್ ಬರ್ತವೆ. ಎಲ್ಲಿ ಹೋಗ್ತಿದೆ ಈ ರಾಜ್ಯ ಅಂತ ನಮ್ಮ ಚಿಂತೆ. ನಾನು ಮೊದಲೆಲ್ಲ ಸರ್ಕಾರಿ ನೌಕರಿ ಸೇರಿದೆ ಅಂತ ಹೇಳ್ತಿದ್ದೆ, ಇತ್ತೀಚೆಗೆ ಡಿಸ್ಕರೇಜ್ ಮಾಡ್ತೇನೆ. ಸರ್ಕಾರಕ್ಕೆ ನೌಕರಿ ಕೊಡೋಂತ ಆಗ್ಬೇಕು. ಖಾಲಿ ಕುಂದ್ರಬಾರ್ದು. ಕಂಪ್ಯೂಟರ್ ಕಲೀರಿ. ಇಲ್ಲಿ ಎಷ್ಟು ಜನ ಇದ್ದೀರಿ? ಕೆಳಗಡೆ ಎಲ್ಲಾದರೂ ಡಿಪ್ಲೊಮಾ ಕೋರ್ಸ್ ಮುಗಿಸ್ಕೊಳ್ಳಿ. ಕನ್ನಡ ಟೈಪಿಂಗ್, ಇಂಗ್ಲೀಷ್ ಟೈಪಿಂಗ್, PPT, ಡಿಪ್ಲೊಮಾ ಕೋರ್ಸ್ಗಳಿಗೆ ಮತ್ತೇನಿದೆ? ಮೆಕ್ಯಾನಿಕ್, AC ರಿಪೇರ್, ಫ್ಯಾನ್ ರಿಪೇರ್, CCTV ರಿಪೇರ್, ಡ್ರೋನ್ ಆಪರೇಟಿಂಗ್, AC, ಆಮೇಲೆ ಮತ್ತೇನು? AC ರಿಪೇರ್, ಮತ್ತೇನು ಬರುತ್ತೆ? ಪ್ಲಂಬಿಂಗ್ ಕಲ್ಕೊಳ್ಳಿ. ನೀವು ಆ ಕೆಲಸ ಇಲ್ಲ ಸ್ವಾಮಿ, ಭಾಳ ಕೀಳು ಮಟ್ಟದ್ದು ನಾವು ಮಾಡೋಕ್ಕೆಲ್ಲ, ನಮ್ಮ ಅಪ್ಪ ಮಾಡೋಂಗಿಲ್ಲ, ಊರಿಗೆ ಹೋಗ್ಬಿಟ್ಟು ನಾವು ಸುಮ್ಮನೆ ಹೆಗಲ ಮೇಲೆ ವಸ್ತ್ರ ಹಾಕ್ಬಿಟ್ಟು ಕಟ್ಟೆ ಮೇಲೆ ಕೂತ್ಕೊಂಡು ವೈಟ್ ಹ್ಯಾಂಡ್ ಹಾಕ್ಕೊಂಡು ರಾಜಕಾರಣ ಮಾಡ್ತೀನಿ ಅಂದರೆ ಈ ರಾಜ್ಯಕ್ಕೆ ಭಾರ. ನೀವು ಆಸ್ತಿ ಅಲ್ಲ, ನೀವೊಂಥರ ನಮಗೆ ಹೆಣದ ಥರ ಭಾರ. ಅಂಥ ಭಾರ ಆಗೋಕ್ಕೆ ನಾವು ಮೊದಲು ಏನಾದರೂ ಉದ್ಯೋಗ ಮಾಡಬೇಕು. ಅದೊಂದು ಇನ್ನೊಂದು ಕೆಟ್ಟ ಚಟ ಇದೆ. ಏನು? 2 ಮಾರ್ಕ್ಸ್ ನೋಡಿ ಸರ್, ಫುಲ್ಲು ಟಾಪ್ ಇದೆ ಸರ್, ಮಿಸ್ ಆಗ್ಬಿಟ್ಟು ಸರ್. SC ಆಗಿದ್ರೆ ಆಗ್ತಿತ್ತು ಸರ್, ST ಆಗಿದ್ರೆ ಆಗ್ತಿತ್ತು ಸರ್. ಏನು ಎಷ್ಟು ಡಿಫ್ರೆನ್ಸ್ ಇದೆ GMಗೂ ಮತ್ತು SC STಗೂ? 3ರಿಂದ 4 ಮಾರ್ಕ್ಸ್. ನಿಮಗಿಂತ ಹೈಯೆಸ್ಟ್ ಕಾಂಪಿಟೇಷನ್ ಅಲ್ಲಿದೆ. ಸೊ ನೀವು ಹಂಗೆ ಕತೆ ಹೇಳೋರು ಆಗ್ಬಾರ್ದು. ಓದಿದೆ ಅಂತಂದರೆ ಸ್ವಯಂ ಉದ್ಯೋಗ ಮಾಡಲಿಕ್ಕೂ ಸಿದ್ಧರಿರ್ಬೇಕು, ಭತ್ತ ಬೆಳೆದಕ್ಕೂ ಸಿದ್ಧರಿರ್ಬೇಕು, ಮೆಕ್ಯಾನಿಕ್ ಕೆಲಸಕ್ಕೂ ರಿಪೇರ್ ಇರಬೇಕು. ಅರ್ಥ ಆಗಿದೆಯಾ? ಸರ್ಕಾರಿ ನೌಕರಿ ಸಿಕ್ಕರೆ ಎಂಥ ನೌಕರಿ ಆಗಬೇಕು? PSI ಆದ್ರೆ ಅನ್ಕೊಳ್ಳಿ, ಜನರಿಗೆ ಹರಾಸ್ ಮಾಡ್ಬೇಕಾ? ಅಥವಾ ವಿಲೇಜ್ ಅಕೌಂಟೆಂಟ್ PDO ಆದರೆ ಜನರಿಗೆ ತೊಂದರೆ ಕೊಡ್ಬೇಕಾ? ಹಂಗೆ ತೊಂದರೆ ಕೊಡೋದಾದ್ರೆ ಬರ್ಲಿಕ್ಕೆ ಬಿಡಿ ನೌಕರಿಗಳಿಗೆಲ್ಲ. ಇಲ್ಲ, ಜನಸಾಮಾನ್ಯರಿಗೆ ಸಹಾಯ ಮಾಡಬೇಕು, ಸರ್ಕಾರಿ ನೌಕರಿಗೆ ಬನ್ನಿ. ಸೊ ಅಷ್ಟೇ. ಇನ್ನೊಂದು ಸಾರಿ ಬಂದಾಗ ಒಂದು ತಾಲೂಕು ಮಟ್ಟದ ಜಿಲ್ಲಾ ಮಟ್ಟದ ವರ್ಕ್ಶಾಪ್ ಮಾಡೋಣ. ಟೈಮ್ ಕಳೆಯಂತೆ ಗೋ. ಹುಡುಗ ಬಂದರು, ಮಧ್ಯಾಹ್ನ ಫೋನ್ ಹಚ್ಚಿದ್ದ, ಬೆಳಗ್ಗೆನೇ ಹಚ್ಚಿದ್ದ ಬರಬೇಕು ಅಂತೇಳಿ. ಬಟ್ ನನ್ನ ಲಿಸ್ಟಲ್ಲಿ ಇರಲಿಲ್ಲ, ಇಲ್ಲ ಕೆಳಗಡೆ ಅಂತ. ಲೈಬ್ರರಿ ಅಂದ ತಕ್ಷಣ ಓಡಿ ಬಂದೆ ನಾನು. ಸನ್ಮಾನಕ್ಕೆ ಏನು ಬರಲಿಲ್ಲ, ನಡೆದೇ ಹುಡುಗರು ಇರ್ತೀರಾ ಅಂತೇಳಿ. ಚೆನ್ನಾಗಿ ಓದ್ತಿರಲ್ಲ, ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. 1 ಗಂಟೆ ಓದಿದ್ರೆ 10 ನಿಮಿಷ ರಿವಿಷನ್ ಮಾಡ್ಬೇಕು. 1 ವಾರ ಓದಿದ್ದನ್ನ 1 ದಿನ ರಿವಿಷನ್ ಮಾಡ್ಬೇಕು. 1 ಗಂಟೆ ಓದಿದ್ರೆ 10 ಮಿನಿಟ್ಸ್ ರಿವಿಷನ್. 1 ವಾರ ಓದಿದ್ರೆ 1 ಡೇ ರಿವಿಷನ್. 10 ಪೇಜ್ ಓದಿದ್ರೆ ಶಾರ್ಟ್ ನೋಟ್ಸ್ ಮಿನಿಮಮ್ 1 ಪೇಜ್ ಬರೀಬೇಕು. ಯಾಕೆ ಹೇಳಿ? ಪರೀಕ್ಷಕ ಇವ್ಯಾಲ್ಯುವೇಟರು ಏನು ನೀವೇನು ಓದಿದ್ರಿ ಅನ್ನೋದನ್ನ ನೋಡ್ತಾನ, ಏನು ಬರೆದ್ರಿ ಅನ್ನೋದನ್ನ ನೋಡ್ತಾನ. ರೈಟಿಂಗ್ ಪ್ರಾಕ್ಟೀಸ್ ಹೆಚ್ಚಿಗೆ ಇರ್ಬೇಕು ತಾನೆ? ರೈಟಿಂಗ್ ಪ್ರಾಕ್ಟೀಸ್ ಇರಬೇಕಂದ್ರೆ ನೆನಪಿಡ್ಬೇಕು ತಾನೆ? ನೆನಪಿಡಬೇಕಂದ್ರೆ ರಿವಿಷನ್ ಮಾಡ್ಬೇಕು ತಾನೆ? ರಿವಿಷನ್ ಮಾಡ್ಬೇಕಂದ್ರೆ ನಿಮ್ಮದೇ ಶಾರ್ಟ್ ನೋಟ್ಸ್ ಬೇಕು ತಾನೆ? ಇದೇ ಸಕ್ಸಸ್ ಸೂತ್ರ.
ಓಲ್ಡ್ ಕ್ವಶನ್ ಪೇಪರ್ ಇವತ್ತೊಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್ ಓದಿದ್ರೆ 10 ವರ್ಷದ ಓಲ್ಡ್ ಕ್ವಶನ್ ಪೇಪರ್. ಪೊಲೀಸ್ ಕಾನ್ಸ್ಟೇಬಲ್ ಬರೀತಿದ್ರೆ ಅದರದ್ದು, PDO ಬರೀತಿದ್ರೆ ಅದರದ್ದು, PSI ಬರೀತಿದ್ರೆ ಅದರದ್ದು. ಈ ಚಾಪ್ಟರ್ ಮೇಲೆ 10 ವರ್ಷದಲ್ಲಿ ಎಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ, ನೀನು ಅದನ್ನು ವಾಪಸ್ ಉತ್ತರ ಬರೀಬೇಕು. ಏನು ಹೇಳಿದೆ? ಒಂದು ಚಾಪ್ಟರ್ ಮುಗಿದ್ರೆ, ಒಂದು ಚಾಪ್ಟರ್ ಓದಿದ ಮೇಲೆ, ಒಂದು ಚಾಪ್ಟರ್ ಪಾಠ ಮಾಡಿದ ಮೇಲೆ 10 ವರ್ಷದ ಓಲ್ಡ್ ಕ್ವಶನ್ ಪೇಪರ್ ತಗೊಂಡು ಆ ಚಾಪ್ಟರ್ ಮೇಲೆ ಕಳೆದ 10 ವರ್ಷಗಳಲ್ಲಿ ಎಷ್ಟು ಪ್ರಶ್ನೆಗಳು ಬಂದಿದೆ ನೋಡ್ಬೇಕು. ಈ ವರ್ಷ ಏನು ಬರೋ ಸಾಧ್ಯತೆ ಇದೆ ಆಂಟಿಸಿಪೇಟ್ ಮಾಡ್ಬೇಕು. ಅರ್ಥ ಆಗ್ತಿದೆಯಾ? ಪ್ರತಿ ವಾರ ಯೂಟ್ಯೂಬಲ್ಲಿ ನೋಡ್ತಿರೋ, ಆನ್ಲೈನ್ ಕೊಡ್ತಿರೋ ಟೆಸ್ಟ್ ಬರೀಲೇಬೇಕು ಒಂದೊಂದು ಚಾಪ್ಟರ್ ಮೇಲೆ. ಹಿಂಗೆ ಯಾರು ಮಾಡ್ತೀರೋ ಅವ್ರು ಅಷ್ಟೇ ಪರೀಕ್ಷೆ ಹೋಗ್ತಾರೆ. ಬರೀ ತೊಗೊಂಡು ಅದು ಅಂಡರ್ಲೈನ್ ಮಾಡೋದು, ಕೆಂಪು ಮಾರ್ಕ್ ಮಾಡೋದು, ತುಂಬಿಸೋದು ಉದ್ಧಾರ ಆಗಲ್ಲ. ಚಾನ್ಸೇ ಇಲ್ಲ, ಇತಿಹಾಸನೇ ಇಲ್ಲ ಓದ್ ಹಂಗೆ ಮಾಡೋದು. ಗೊತ್ತಾಯ್ತಾ? ಸೊ ಹಾಗೆ ಮಾಡಿ ಈ ಯೂಟ್ಯೂಬು, ಅರ್ಥೋಪೀಡಿಯಾ, ಇನ್ವೆಸ್ಟೋಪೀಡಿಯಾ ಅಥವಾ ಅದೇನು ಇನ್ನೊಂದು ಟೆಲಿಗ್ರಾಫ್ ಗ್ರೂಪ್ಗಳೇನಿಲ್ಲ ಸ್ಟಡಿದು, ಅದನ್ನೆಲ್ಲ ತಗೊಳ್ಳಿ. ಮಾರ್ಕ್ಸ್ಗಳನ್ನು ಸರಿಯಾಗಿ ಪಡಿಬೇಕು ಅಂತಂದರೆ ಹಾರ್ಡ್ ವರ್ಕ್ ಈಸ್ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ತಿಂಗಳಲ್ಲಿ ಎಲ್ಲ ನೋಟಿಫಿಕೇಶನ್ ಸ್ಟಾರ್ಟ್ ಆಗ್ತವೆ. ಒಳ ಮೀಸಲಾತಿ ಎಲ್ಲ ಫೈನಲ್ ಆಗಿದೆ, ಎಲ್ಲ ಸ್ಟಾರ್ಟ್ ಆಗ್ತವೆ. ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಸಡಿಲಿಕೆ ಆಗಿದೆ, PSI ವಯೋಮಿತಿ ಸಡಿಲಿಕೆ ಆಗಿದೆ, PDO, ವಿಲೇಜ್ ಅಕೌಂಟೆಂಟ್ ಫೈಲ್ ನಾವು 1500 ಕರಿತೀವಿ, 1500 ಎಲ್ಲ ಇಲಾಖೆಗಳಲ್ಲೂ ಕರಿತೀವಿ. ಇದು ಸುವರ್ಣ ಯುಗ. ಇನ್ ನೆಕ್ಸ್ಟ್ 1 ಇಯರ್ ಎಲ್ಲದಕ್ಕೂ ಅಪ್ಲಿಕೇಶನ್ ಹಾಕಿ ಎಲ್ಲ ಪರೀಕ್ಷೆ ಬರೀ ಯಾರು ಸಿಗ್ತದೆ. ಏನಕ್ಕೆ ಗೊತ್ತಿದ್ದೀರಲ್ಲ ನೀವು? ಟೀಚರ್ ಆರಾಮ್ಸೆ ಪಾಸ್ ಆಗಿಬಿಡ್ತೀರಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು.